ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೀವು ಟಾಪ್ ನೋಡಿರಲಿಲ್ಲ ಈಗ ಆಲ್ರೆಡಿ. ಇದನ್ನು ಪ್ಯಾಂಟ್ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ ಭಾಳ ಈಸಿಯಾಗಿ. ಈಗ ಪ್ಯಾಂಟಿಂದು 38 ಸೈಜ್ ಐತಿ ಲೆಂತ್. ಪ್ಯಾಂಟ್ 38, ಆಮೇಲೆ ಸೀಟ್ ರೌಂಡ್ 40 ಇಂಚ್ ಐತಿ. ಇದ ಮೆಜರ್ಮೆಂಟ್ ಇಷ್ಟ ಬೇಕು ನಾವು. ಬಾಟಮ್ದು ಏನು ಭಾಳ ಬೇಕಾಗಂಗಿಲ್ಲ. ನೀವು ಬೇಕಂದ್ರೆ ನಾವೇನು ಕಾಲು ಸೇರಿಸ್ಬೇಕಿಲ್ಲ ಅದನ್ನು 12.5 ಇಂಚ್ ಐತೆ ಅದು. ನೀವು ಕಾಲಿನ ಸೈಜ್ ತೊಗೋಬೇಕಾಗತ್ತೆ. ಅದು ಬೇಕಂದ್ರೆ ಇನ್ನೊಮ್ಮೆ ನಿಮ್ಗೆ ಮೆಜರ್ಮೆಂಟ್ ಹೆಂಗೆ ತೆಗಿಬೇಕು ಅನ್ನೋದು ಹೇಳ್ತಾನೆ ನಾನು ನಿಮ್ಗೆ. ಇದು ಕೆಳಗೆ 12.5 ಕಾಲೇನು ಸೇರಿಸ್ಕೊತಿಲ್ಲ ನಾವು ಅಲ್ಲಿ. ಅದು ನಮ್ಮ ಕಾಲಿನ ಸೈಜ್ ಇದು 12.5 ಇಂಚ್ ಐತಿತ್ತು. ಆಮೇಲೆ ಬಾಟಮ್ ಫುಲ್ ಲೆಂತ್ ಏನೈತಿ ಬಾಟಮ್ದು 38 ಇಂಚ್ ಐತಿ. ಆಮೇಲೆ ಸೀಟ್ ರೌಂಡ್ ಏನೈತಿ 40 ಇಂಚ್ ಐತಿ. ಇಷ್ಟರ ಮೇಲೆ ನಮಗೆ ತೆಗಿಬೇಕಾಗತ್ತೆ ನಾವು. ಈಗ ಲೆಂತ್ ನೋಡೋಣ. ಫಸ್ಟ್ ಒಂದೊಂದು ಹಾಕೊಳ್ಳೋಣ ನಾವು. ಸ್ಟ್ರೇಟ್ ಪ್ಯಾಂಟ್ ಇದು. ಆಮೇಲೆ ಸ್ವಲ್ಪ ಲೂಸ್ ಬರ್ತೈತೆ ಅಷ್ಟೇ, ಸ್ವಲ್ಪ ಲೂಸ್ ತೊಗೋತೀನಿ ಅಷ್ಟೇ ನಾನು. ಡೈಲಿ ಯೂಸಿಗೆ ಸ್ವಲ್ಪ ಫ್ರೀ ಆಗಿರ್ಬೇಕಲ್ಲ ನಮ್ಗೆ, ಹಾಗಾಗಿ ಲೂಸ್ ತೊಗೊಳಕತ್ತೀನಿ ಅಷ್ಟೆ. ಯಾವ ಥರ ಹಾಕೊಂಡಿನ ಅಂದ್ರೆ ಫೋಲ್ಡೆಡ್ ನಮ್ಮ ಕಡೆ ಐತಿ, ಕ್ಲೋಸ್ ಇದ್ದದ್ದು ಈ ಕಡೆ ಐತಿ. ಯಾಕಂದ್ರೆ ಈ ಕಡೆ ಬಟ್ಟೆ ಉಳ್ಕೋತಂದ್ರೆ ನಮ್ಗೆ ಸ್ಲೀವ್ಸಿಗೆ ಅನುಕೂಲ ಆಕೈತಿ. ಫಸ್ಟಿಗೆ ನಾ 2 ಇಂಚ್ ಏನು ಮಾಡಿ ನಾವಿಲ್ಲೇ ಇದಕ್ಕೆ ತೆಗಿನೋ ಇಲಾಸ್ಟಿಕ್ ಹಾಕ್ತಿಲ್ಲ ನಾವು ಪಟ್ಟಿ, ಅದಕ್ಕೆ 2 ಇಂಚ್ ತೆಗಿನೋ. ಫಸ್ಟಿಗೆ ನಾ 2 ಇಂಚ್ ಮಾರ್ಕ್ ಹಾಕೋತಾನ ಇಲ್ಲೇ. ಪ್ಯಾಂಟ್ ಅಂದ್ರೆ ನಿಮ್ಗೆ 10 ನಿಮಿಷನಾಗ ಮುಗಿಬೇಕೈತೆ. ಕಟಿಂಗ್ ಕಲ್ಕೊಂಡ್ರಂದ್ರೆ 10 ನಿಮಿಷನಾಗ ಕಟಿಂಗ್, 10 ನಿಮಿಷನಾಗ ಸ್ಟಿಚಿಂಗ್ ಮಾಡ್ಬೋದು ನೀವು. ನಿಮ್ಗೆ ಹೇಳ್ಬೇಕಂದ್ರೆ ನಂಗೆ ಲೇಟ್ ಆಕೈತಿ. ನಾನು ಮಾಡ್ಕೋಬೇಕಾದ್ರೆ ಜಲ್ದಿ ಕಟ್ ಮಾಡ್ಕೊಂಡ್ಬಿಡ್ತೇನೆ ನಾನು. 2 ಇಂಚ್ ಮಾರ್ಜಿನ್ ಹಾಕೊಂಡಿನಿ ಫಸ್ಟಿಗೆನ. ಲೆಂತ್ ಈಗ 38 ತೊಗೊಳ್ಳೋಣ. 38 ಲೆಂತ್ ಹಾಕೊಳ್ಳೋಣ. ಹಾಕೊಂಡಿನಿ. ಇಲ್ಲೇ ಮಾರ್ಕ್ ಹಾಕೋಣ. ಆಮೇಲೆ ನೀವು ಫೋಲ್ಡ್ ಮಾಡೋಕೆ ಕೆಳಗೆ 1 ಇಂಚ್ ಬೇಕಾ ನಿಮಗೆ 2 ಇಂಚ್ ಫೋಲ್ಡ್ ಮಾಡ್ತಿರೋ, ಯಾವ ಥರ ನಿಮಗೆ ಫೋಲ್ಡ್ ಮಾಡ್ತೀರಿ ಆ ಥರ ನೀವು ತಳ ತೊಗೋರಿ. 1.5 ಇಂಚ್ವರೆಗೂ ಫೋಲ್ಡ್ ಮಾಡ್ತಿದ್ರೆ 2 ಇಂಚ್ ಎಕ್ಸ್ಟ್ರಾ ತೊಗೋರಿ ಕೆಳಗೆ. ಈ ಫೋಲ್ಡ್ ಮಾಡಕ್ಕೆ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಈಗ ಫಸ್ಟಿಗೆ ನಮಗೆ ಸೀಟ್ ರೌಂಡ್ ಏನೈತಿ 40 ಇಂಚ್ ಐತಿ ನಮ್ಮದು. 40 ಇಂಚ ಇಲ್ಲಿ ನಾವು ಡಿವೈಡ್ 4 ಮಾಡ್ಕೋಬೇಕು. 10 ಇಂಚ್ ಬತ್ತು. 10 ಇಂಚಿಗೆ 2 ಇಂಚ್ ಸೇರಿಸ್ಕೋಬೇಕು ನಾವು. 10 ಇಂಚ್ ಹಾಕೊಂಡ 2 ಇಂಚ್ ಮಾರ್ಜಿನ್ ಸೇರಿಸ್ಕೋಬೇಕಿಲ್ಲ. 2 ಇಂಚ್ ಲೂಸ್ ಇಟ್ಕೋಬೇಕು. ನಮಗೆ ಮನೆ ಒಳಗೆ ನಿಮಗೆ ಟೈಟ್ ಬೇಕಂದ್ರೆ 1 ಇಂಚ್ ಇಟ್ಕೋರಿ. ನಾನು ಲೂಸ್ ಹೇಳಕತ್ತಿಲ್ಲ, ಲೂಸ್ ಸಂಬಂಧ ನಾನು 2 ಇಂಚ್ ಇಟ್ಕೊಂಡಿನಿ. ಹಿಪ್ ರೌಂಡ್ ಒಳಗೆ 4 ಭಾಗ ಮಾಡ್ಕೋರಿ. ಅದ್ರಾಗ 2 ಇಂಚ್ ಸೇರಿಸ್ಕೋರಿ. ಈಗ ಈ ಕಡೆನೂ ಕೆಳಗೆ ಹಿಪ್ ರೌಂಡ್ ಸೇಮ್ ಅದ. ಹಿಪ್ ರೌಂಡ್ ಒಳಗೆ 4 ಭಾಗ ಮಾಡ್ಕೋರಿ. ಅವಾಗಲೇ 2 ಭಾಗ ಏನೋ ಅಂದಿನಿ ನಾನು. ಹಿಪ್ ರೌಂಡ್ ಒಳಗೆ 4 ಭಾಗ ಮಾಡ್ಕೋರಿ. 4 ಭಾಗ ಮಾಡ್ಕೊಂಡು 2 ಇಂಚ್ ಸೇರಿಸ್ಕೊಂಡೇನಿ. ಆಮೇಲೆ ಸೇಮ್ ಇಲ್ಲಿನೂ ಹಿಪ್ ರೌಂಡ್ ಒಳಗೆ 4 ಭಾಗ ಮಾಡ್ಕೊಂಡು ಇಲ್ಲಿನೂ 2 ಇಂಚ್ ಸೇರಿಸ್ಕೊಳ್ತೀನಿ. ಸೇಮ್ ಮಾರ್ಕ್ ಹಾಕೋಣ. ಈಗ ಆಮೇಲೆ ಇದನ್ನು ಹಾಕೊಳ್ಳೋಣ. ಇಲ್ಲಿ 2 ಇಂಚ್ ತೊಗೊಂಡಿನಿ ಎಕ್ಸ್ಟ್ರಾ, ಇಲ್ಲಿ 2 ಇಂಚ್ ತೊಗೊಂಡಿನಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ
2.5 ಇಂಚ್ವರೆಗೂ ತೊಗೋಬೋದು ನೀವು ಇಲ್ಲಿ. ನಾವು ಫ್ರೀ ಆಗಬೇಕಲ್ಲ ಇಲ್ಲಿ, ಅದಕ್ಕಾಗಿ 2.5 ಇಂಚ್ವರೆಗೂ ತೊಗೊಂಡಿದ್ದೆ. ಈಗ ಇಲ್ಲೊಂದು ಮಾರ್ಕ್ ಹಾಕೊಳ್ಳು. ನೀವು ಹಂಗನೂ ಹಾಕೋಬೋದು, ಕರ್ವ್ ಸ್ಕೇಲ್ ತೊಗೊಂಡು ಹಾಕೋಬೋದು. ಈ ಥರ ಮಾರ್ಕ್ ಹಾಕೊಂಡಿನಿ. ನೆಕ್ಸ್ಟ್ ನಮಗೆ ಇಲ್ಲಿಂದ ನಾವು ಅಳ್ಕೋಬೇಕು ಇದನ್ನು ಎಷ್ಟೈತೆ ಅಂಥೇಳಿ. 14 ಇಂಚ್ ಐತಿ. 14 ಇಂಚ್ ಏನೈತಿ ನಾವಿಲ್ಲೇ ಅರ್ಧ ಭಾಗ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ಇಟ್ಕೋಬೇಕು ನಾವಿಲ್ಲಿ. ಇದು ಅರ್ಥ ಆಗೈತೆ ಅನ್ಕೊಂಡು ನಿಮಗೆ. ಈ 14 ಇಂಚ್ ಒಳಗೆ ನಾ ಇಲ್ಲೇ ಅರ್ಧಕ್ಕೆ ಒಂದು ಮಾರ್ಕ್ ಹಾಕೊಂಡಿನಿ. ಇದು ಮ್ಯಾಲಿಂದು ಇಷ್ಟ ಆತ್ಲ. ಈಗ ಕೆಳಗೆ ಹೋಗೋಣ. ಇಲ್ಲಿಂದ ನಾವು ಅಳ್ಕೋಬೇಕು. ಫಸ್ಟ್ ಇಲ್ಲಿಂದ 7 ಇಂಚ್ ಐತಲ್ಲ, ಈ 7 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ನಾವಿಲ್ಲಿ. ಇಲ್ಲಿಂದ 7 ಇಂಚಿಗೆ ಮಾರ್ಕ್ ಹಾಕೊಂಡಿನಿ. ಈಗ ಸೈಜ್ ಹೇಳಿದ್ನಲ್ಲ ನಿಮಗೆ, ಕಾಲಿನ ಸೈಜ್ ತೊಗೋಬೇಕಂತ ಹೇಳಿ. ಆ ಸೈಜ್ ತೊಗೊಂಡಾಗ ಇದ ಕಾಲು ಅನ್ಕೋರಿ ನೀವು. ನನ್ನ ಕೈನ ಕಾಲು ಅನ್ಕೋರಿ. ಈ ಥರ ಇರ್ತಲ್ಲ, ಈ ಥರ ತೊಗೋಬೇಕದನ್ನ ಅಳತಿ. ಈ ಥರ ರೌಂಡ್ ತೊಗೋಬೇಕು. ಈ ಥರ ರೌಂಡ್ ತೊಗೊಂಡಾಗ ಎಷ್ಟು ಬರ್ತೈತೆ ನೋಡ್ಕೊಂಡು ಅದನ್ನು ನಾವು ಇಲ್ಲಿ ರೌಂಡ ಇಟ್ಕೊಂಡಿರ್ತೀವಿ. 12.5 ಇಂಚ್ ಐತದು ರೌಂಡ. ಈ 12.5 ಒಳಗೆ 2 ಭಾಗ ಮಾಡಿರಿ. ಇದೇನು ಪಾಯಿಂಟ್ ಹಾಕೊಂಡಿಲ್ಲ. 12.5 ಒಳಗೆ 2 ಭಾಗ ಮಾಡಿ 6.25 ಇಂಚ್ ಬರ್ತದಲ್ಲ, 6.25 ಇಂಚ್ ಏನೈತಿ ಈ ಕಡೆ ಅರ್ಧ ಈ ಕಡೆ ಅರ್ಧ ಇಟ್ಕೋಬೇಕು. 2 ಭಾಗ ಮಾಡಿ ಮತ್ತೆ ಇನ್ನೊಂದು ಭಾಗ ಮಾಡ್ಬೇಕು ನೀವು ಅದನ್ನು. 12.5 ಒಳಗೆ ಸೇಮ್ 4 ಭಾಗನ ಮಾಡ್ಬೇಕು ನೀವು. ಮತ್ತೆ 4 ಭಾಗ ಮಾಡಿ ಇಟ್ಕೋರಿ. 3 ಒಂದು ಗೆರೆ ಬರ್ತೈತಿ. ಅದೇ ಥರನ ಸೇಮ್ ಈ ಕಡೆನೂ ಇಟ್ಕೋರಿ. ಇದು ಸೆಂಟರ್ ಪಾಯಿಂಟಿಗೆ ನಿಮ್ದು ಈ ಕಡೆ ಅದನ್ನು ಭಾಗ ಮಾಡ್ಕೊರಿ. 12.5 ಒಳಗೆ 4 ಭಾಗ ಮಾಡ್ಕೊಂಡು ಈ ಕಡೆ ಇಟ್ಕೋರಿ. ಇದು ಕನ್ಫ್ಯೂಸ್ ಆಗಿರ್ಬೋದು ನಿಮ್ಗೆ. 12.5 ಒಳಗೆ 4 ಫೋಲ್ಡ್ ಮಾಡ್ಕೊರಿ. ಫಸ್ಟ್ 4 ಫೋಲ್ಡ್ ಮಾಡ್ಕೊಂಡ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಇಟ್ಕೋರಿ. ಈಗ ಇದಕ್ಕೆ ಮಾರ್ಕ್ ಸೇರಿಸೋನು. ನಿಮಗೆ ಸ್ವಲ್ಪ ಫಿಟ್ಟಿಂಗ್ ಇರಲಿಲ್ಲ ಅಂದ್ರೆ ಈ ಸ್ಕೇಲ್ ಯೂಸ್ ಮಾಡಿರಿ. ನಮಗೆ ಫಿಟ್ಟಿಂಗ್ ಬೇಡ, ಸ್ವಲ್ಪ ಫ್ರೀಯಾಗಿ ಇರ್ಲತ್ತಂದ್ರೆ ಸ್ಟ್ರೇಟ್ ಸ್ಕೇಲ್ ಯೂಸ್ ಮಾಡ್ಬೋದು ನೀವು. ಇದಕ್ಕೆ ವ್ಯತ್ಯಾಸ ಏನಂದ್ರೆ ಅದ ನಿಮ್ಗೆ ಹೇಳಿಲ್ಲ. ಈಗ ಫಿಟ್ಟಿಂಗ್ ಬೇಕು ನಮ್ಮ ಡ್ರೆಸ್ ಒಳಗಂದಾಗ ಈ ಸ್ಕೇಲ್ ಯೂಸ್ ಮಾಡಿರಿ. ಬೇಡ ನಮಗೆ ಮನೆಯೊಳಗೆ ಸ್ವಲ್ಪ ಫ್ರೀಯಾಗಿ ಇರಲಿ ಅಂದಾಗ ಈ ಥರ ಸ್ಟ್ರೇಟ್ ಹಾಕೋರಿ. ಈ ಕಡೆನೂ ಹಂಗೆ ಹಾಕೋರಿ. ಈ ಥರ ಹಾಕೋರಿ. ಈ ಥರ ಬೇಕಂದ್ರೆ ನೀವು ಹಿಂಗೂ ಹಾಕೋಬೋದು, ಇಲ್ಲ ನಮಗೆ ಈ ಥರ ಫಿಟ್ಟಿಂಗ್ ಬೇಕಂದಾಗ ನೀವು ಈ ಥರನೂ ಹಾಕೋಬೋದು. ಇದ್ರಾಗ ನಿಮ್ಗೆ ಯಾವ್ದು ಬೇಕಾ ಅದು ಡಿಸೈಡ್ ಮಾಡ್ಕೊಂಡು ಹಾಕೋರಿ. ಸ್ವಲ್ಪ ಕರ್ವಾಗಿ ಇದು ನಿಮ್ಗೆ ಅಷ್ಟು ಕೂಡಾಕ ಹೇಳಕ್ಕೆ ಭಾಳ ಕಂಫರ್ಟೇಬಲ್ ಇರಂಗಿಲ್ಲ ಇದು ಈ ಥರ ಹೊಲ್ಕೊಂಡಾಗ. ಅದಕ್ಕೆ ನಿಮ್ಗೆ ನಾನು ಎರಡನ್ನೂ ತೋರಿಸೀನಿ. ಈಗ ಫಸ್ಟ್ ಫ್ರಂಟ್ ಇದು, ಇನ್ನು ಹಿಂಭಾಗ ತೋರಿಸ್ತಾರೆ ನಿಮಗೆ ಹ್ಯಾಂಗ್ ಕಟ್ ಮಾಡೋದು ಅಂಥೇಳಿ. ಈಗ ಕಟ್ ಮಾಡಿದಿಲ್ಲ, ಇದೇನು ಬಟ್ಟೆ ಉಳ್ಕೋದಕ್ಕೆ ನೋಡ್ರಿ, ಇದ್ರಾಗನ ಸ್ಲೀವ್ಸ್ ಅಷ್ಟು ಹಾಕೋತಾನೆ ನಾನು. ಇಲ್ಲಿ ಇನ್ನೊಂದು ಏನು ಮಾಡ್ಬೇಕಂದ್ರೆ ನೀವು 1 ಇಂಚ್ವರೆಗೂ ಇಳಿಸ್ಕೋಬೇಕಿಲ್ಲ ಈ ಕಡೆ. ಇಲ್ಲಿ ಯಾಕಂದ್ರೆ ಮುಂಭಾಗಕ್ಕೆ ನಮ್ಗೆ ಹಾಕೋ ವೇರ್ ಮಾಡಿದಾಗ ಕಿರಿಕಿರಿ ಅನಿಸ್ತಿತ್ತು.
ಅದಕ್ಕಾಗಿ ಇನ್ನೊಂದು ಇಂಚ್ ಇಳಿಸ್ಕೋಬೇಕಿಲ್ಲೇ. ಈಗ ಹಂಗೆ ಮಾರ್ಕ್ ಮಾಡಿಬಿಡ್ತೇನೆ ನಿಮಗೆ. ಬ್ಯಾಕ್ ಕಟ್ ಮಾಡುವಾಗ ಡಿಫ್ರೆನ್ಸ್ ತೋರಿಸ್ತೇನೆ ನಿಮಗೆ ನಾನು. ಇಲ್ಲಿಂದ 2 ಇಂಚ ಕ್ಯಾನ್ವಾಸಿಗಿದು ಈ ಥರ ಇದು ಕ್ರಾಸ್ ಆಗಿ ಬರ್ತೈತಿ. ಈಗ ಹಿಂಭಾಗ ಹಾಕೊಳ್ಳು. ಸೇಮ್ ಹಂಗನ ಇದನ್ನು ಹಾಕೊಂಡ್ಬಿಡೋಣ. ಮೇಲೆ 3 ಇಂಚ್ ಬಿಡಬೇಕಿಲ್ಲೇ. 3 ಇಂಚ್ ಬಿಟ್ಟು ಹಾಕೋರಿ. ಇಲ್ಲಿ ಮೇಲೆ 3 ಇಂಚ್ವರೆಗೂ ಬಿಟ್ಟು ಹಾಕೋರಿ. ಬಟ್ಟೆ ಮೇಲೆ ಜಾಸ್ತಿ ಇರಬೇಕು. ಈಗ ಇದೇ ಸ್ಟ್ರೇಟ್ ಮಾರ್ಕ್ ಐತಲ್ಲ, ಸ್ಟ್ರೇಟ್ ಮಾರ್ಕ್ ಒಂದು ಹಾಕೊಂಡಿಲ್ಲ. ಇಲ್ಲಿ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಬಟ್ಟೆ. ಈಗ 2 ಇಂಚ್ ಇಲ್ಲಿ ಹಾಕೋಬೇಕು. ಇಲ್ಲಿನೂ ಸೇಮ್ 2 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಇಲ್ಲೇ 3 ಇಂಚ್ ಹಾಕೋರಿ. ಮ್ಯಾಲ 3 ಇಂಚ್ವರೆಗೂ ಹಾಕೋರಿ ಇಲ್ಲೇ. ಆಮೇಲೆ ಇಲ್ಲಿನೂ ಮಾರ್ಕ್ ಹಾಕೋತಾನ. ಇದನ್ನು ಸ್ಟ್ರೇಟ್ ಸೇಮ್ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿನೂ. ಆಮೇಲೆ ಈ ಕಡೆ ಕೆಳಗೆ ನಿಮಗೆ ಲೂಸ್ ಬೇಕಂದ್ರೆ 2 ಇಂಚ್ ತೊಗೊರಿ, ಇಲ್ಲಾಂದ್ರೆ 1.5 ಇಂಚನ್ನು ತೊಗೋಬೋದು ನೀವು. ಇಲ್ಲಿ 2 ಇಂಚ್ ತೊಗೊಂಡಿರ್ತೀವಲ್ಲ, ಇಲ್ಲಿಂದ ನಾವು 1.5 ಇಂಚ್ ಇಟ್ಕೊಳ್ಳೋಣ. ಎರಡು ಇಂಚ್ ಇಟ್ಕೋಬೋದು. ಇನ್ನೂ ಫ್ರೀ ಬೇಕಂದ್ರೆ ನಿಮಗೆ. ನಾನು ಇಲ್ಲಿ 1.5 ಇಂಚ್ ಇಟ್ಕೊಂಡಿನಿ, ಇಲ್ಲಿ 2 ಇಂಚ್ ಇಟ್ಕೊಂಡಿನಿ. ಇದನ್ನು ಲೈನ್ ಹಾಕೊಳ್ಳೋಣ ಸ್ಟ್ರೇಟ್. ಈ ಥರ ಎಕ್ಸ್ಟ್ರಾ ತೊಗೋಬೇಕು ನೀವು. ಇಲ್ಲಿನೂ ಈಗ ಸೇಪ್ ತೊಗೋಬೇಕು. ಇದನ್ನು ಇಲ್ಲಿ ಶೇಪ್ ತೊಗೊಂಡಿಲ್ಲ, ಇಲ್ಲಿನೂ ಒಂದು ಶೇಪ್ ಬರ್ತೈತಿ. ಇಲ್ಲಿ ಯಾಕೆ ಎಕ್ಸ್ಟ್ರಾ ತೊಗೊಂಡಿದ್ರೆ ಬ್ಯಾಕ್ ಸೈಡ್ ನಮ್ಗೆ ಕೂತಾಗೋದು ಫ್ರೀ ಆಗಿರ್ಬೇಕಂತೇಳಿ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ನಾನು. ಇಲ್ಲೇ ನೀವು ಅದು ಯಾವುದು ರೆಡಿಮೇಡ್ ಬ್ಲೌಸ್, ರೆಡಿಮೇಡ್ ಪ್ಯಾಂಟ್ ತೊಗೊಂಡಿರ್ತಿರಲ್ಲ, ಅವೆಲ್ಲ ನಿಮಗೆ ಇಲ್ಲಿ ಫ್ರೀ ಇರಂಗಿಲ್ಲ. ನಿಮ್ಗೆ ಕೂತಾಗೆಲ್ಲ ಕೆಳಗೆ ಇಳ್ದಂಗೆ ಹಾಕಿರ್ತಾವೆ ನೋಡ್ರಿ. ನೀವು ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಭಾಳ ಕಂಫರ್ಟೇಬಲ್ ಆಗಿರುತ್ತೆ ಡೈಲಿ ವೇರಿಗೆ. ಈ ಥರ ನಾನು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿನಿ. ಕಟಿಂಗ್ ಮಾಡೋಣ ಈಗ ಇದನ್ನು. ಸೇಮ್ ಈ ಕಡೆ ಎಕ್ಸ್ಟ್ರಾ ಏನೂ ಇರಂಗಿಲ್ಲ. ಇದು ಹೆಂಗಿರುತ್ತೆ ಹಂಗಾನ ಕಟ್ ಮಾಡ್ಕೊರಿ. ಈ ಕಡೆ ಗೊತ್ತಾಗ್ತಲ್ಲ ಈಗ ಇದಕ್ಕೆ ಡಿಫ್ರೆನ್ಸ್. ಏನು ಮಾರ್ಕ್ ಮಾಡಿದ್ನಲ್ಲ ಇದನ್ನು ಕಟ್ ಮಾಡ್ತಾನೆ ಈಗ. ಕ್ರಾಸ್ ಮೇಲೆ ಮುಂಭಾಗದ್ದು ಹಿಂಭಾಗ ಜಾಸ್ತಿ ತೊಗೋಬೇಕು, ಮುಂಭಾಗ 1 ಇಂಚ ಕಡಿಮೆ ಮಾಡ್ಕೋಬೇಕು. ಇಲ್ಲಿ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಬರ್ತೈತಿ ಹಿಂಭಾಗಕ್ಕೆ ಮುಂಭಾಗಕ್ಕೆ. ನಿಮಗೆ ರೆಡಿಮೇಡ್ ಪ್ಯಾಂಟ್ನೊಳಗೆ ಈ ಥರ ಏನು ಡಿಫ್ರೆನ್ಸ್ ಇರಂಗಿಲ್ಲ. ನಿಮ್ಗೆ ಎಲ್ಲ ಸೇಮ್ ಕಟ್ ಮಾಡಿಬಿಟ್ಟಿರ್ತಾರೋ. ಅದು ನಿಮ್ಗೆ ಹಾಕೊಳ್ಳೋಕೆ ಕಂಫರ್ಟೇಬಲ್ಲು ಆಗಂಗಿಲ್ಲ. ಮತ್ತು ಇಂಥಲ್ಲೆಲ್ಲ ಸೀಟ್ ಒಳಗೆ ಜಲ್ದಿ ಕಿತ್ತು ಹೋಗ್ಬಿಡ್ತಾವೆ ಸ್ಟಿಚ್ ಎಲ್ಲ. ಪದೇ ಇಲ್ಲಿ ಕೀಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಇದ್ರದ್ದು ಸ್ಟಿಚ್ಚಿಂಗ ತೋರಿಸ್ತಾನೆ ನಿಮಗೆ. ಈಗ ಪ್ಯಾಂಟ್ ಸ್ಟಿಚ್ಚಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಸ್ಟಿಚ್ಚಿಂಗ್ ಮಾಡೋದೇನೋ ಕಟ್ಟಿಂಗ್ ಮಾಡಿದ್ದೀನಿ ಭಾಳ ಈಸಿ ಇರ್ತೈತಿ. ಮೊದಲಿಗೆ ನಾನು ಹಿಂಭಾಗ ತೊಗೊಂಡಿನಿ. ಹಿಂಭಾಗ ಏನೈತಿ 2 ಪದರ ಏನದಾವಲ್ಲ ಉಲ್ಟಾ ಸೀದಾ ನೋಡ್ಕೊಂಡು ನೀವು ನೀಟಂಗೆ ಮಾರ್ಜಿನ್ ಕಾಣದಂಗೆ ಹಾಕೋರಿ. ಇಲ್ಲಾರ ಓವರ್ಲಾಕ್ ಮಾಡ್ತಿದ್ರೆ ಹಂಗೆ ಸ್ಟಿಚ್ ಹಾಕೋರಿ. ನೀವು ಓವರ್ಲಾಕ್ ಮಾಡಲಿಲ್ಲ ಅಂದ್ರೆ ಫಸ್ಟ್ ಸೀದಾ ಸ್ಟಿಚ್ ಮಾಡ್ಕೊರಿ ಸ್ವಲ್ಪ ದಂಡಿಗೆ.
ಆಮೇಲೆ ಏನೈತಿ ಉಲ್ಟಾ ಮಾಡಿ ಒಂಚೂರು ಒಳಗೆ ಒಂದು ಹಾಫ್ ಇಂಚ್ ಒಳಗೆ ಸ್ಟಿಚ್ ಮಾಡ್ಕೊರಿ ಫಸ್ಟ್. ಇದೇ ಥರ ಸೇಮ್ ಎರಡು ಭಾಗನೂ ಮಾಡ್ಕೋಬೇಕು, ಹಿಂಭಾಗ ಮತ್ತು ಮುಂಭಾಗ ಎರಡೂ ಮಾಡ್ಕೋಬೇಕು. ಈ ಥರ ಇದನ್ನು ಸ್ಟಿಚ್ ಮಾಡ್ಕೊರಿ. ಆಮೇಲೆ ಇದನ್ನು ಈ ಥರ ಸ್ಟಿಚ್ ಮಾಡ್ಕೊರಿ. ಈಗ ಇದಕ್ಕೆ ಸ್ಟಿಚಿಂಗ್ ಹಾಕಿನ ಈ ಥರ ಫಸ್ಟ್ ಒಳಗೆ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಮತ್ತು ಇನ್ನೊಂದು ಸ್ಟಿಚ್ ಹಾಕೀನಿ. ಈಗ ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಪಾಕೆಟ್ನ ಇಟ್ಕೋಬೋದು. ಕುರ್ತಿ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ಆ ಥರ ಕುರ್ತಿ ಇದ್ದಾಗ ಇದಕ್ಕೇನು ಪಾಕೆಟ್ ಅಷ್ಟು ಸರಿ ಅನ್ಸಂಗಿಲ್ಲ, ಪಾಕೆಟ್ ಯೂಸು ಆಗಂಗಿಲ್ಲ ನಿಮಗೆ. ಅದಕ್ಕೆ ಪಾಕೆಟ್ ಇಲ್ಲದೇ ಹೇಳ್ಕೊಡಕತ್ತೀನಿ. ಇನ್ನೊಂದು ಪಾಕೆಟ್ ಹಚ್ಚೋದು ಪ್ಯಾಂಟ್ ಇದ್ದಾಗ ನಿಮ್ಗೆ ತೋರಿಸ್ಕೊಡ್ತೇನೆ ನಾನು. ಇವಾಗ ಫಸ್ಟ್ ಹಿಂಭಾಗ ಹಾಕ್ಕೊಂಡಿನಿ, ಆಮೇಲೆ ಇದನ್ನು ಮುಂಭಾಗ ಹಾಕ್ಕೊಂಡಿನಿ. ಹಾಕ್ಕೊಂಡು ಈಗ ನಾವು ಇಲ್ಲೇನು ಮಾಡ್ಬೇಕಂದ್ರೆ ಇಲ್ಲೇ ಸ್ಟಿಚಿಂಗ್ ಮಾಡಬೇಕು. ಈಗ ಈ ಸೈಡ ಇದೆರಡು ಜೋಡಿಸ್ಕೊಂಡು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು. ಆಮೇಲೆ ಈ ಸೈಡನ್ನು ಸ್ಟಿಚ್ ಮಾಡಬೇಕು ಈ ಥರ. ಆ ಸೈಡ್ ಎರಡು ಜೋಡಿಸ್ಕೊಂಡು ಸ್ಟಿಚ್ ಮಾಡಿರಿ. ಹಂಗೆ ಈ ಸೈಡು ಸ್ಟಿಚ್ ಮಾಡ್ಕೋಬೇಕು. ಬೇಕಂದ್ರೆ ಕೆಳಗೆ ನಿಮ್ಗೆ ಕೆಳಗೆ ಕಟ್ಟಬೇಕಂದ್ರೆ ಇಲ್ಲೇ 4 ಇಂಚ್ ಬಿಟ್ಟ 4 ಇಂಚಿಗೆ ಸ್ಟಾಪ್ ಮಾಡ್ಕೊಂಡು ಕಟ್ ಹೊಲ್ಕೋಬೋದು ನೀವು. ಇಲ್ಲೇ ಬೇಕಂದ್ರೆ ಕಟ್ ಬೇಡಪ್ಪ ಹಂಗೆ ನಾರ್ಮಲ್ ಇಲ್ಲ ನಾರ್ಮಲ್ ಹೊಲ್ಕೋಬೋದು. ಇವಾಗ ಎರಡು ಸೈಡ್ನು ಸ್ಟಿಚ್ ಆಗೈತಿ. ಇಲ್ಲೇ ಈಗ ಇಲ್ಲಿ ಹಾಕೋಬೇಕು ನಾವೀಗ ಸ್ಟಿಚ್. ಈಗ ಇಲ್ಲಿಂದ ಆಮೇಲೆ ಇಲ್ಲಿ ಹಾಕೋಬೇಕು. ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಕೆಳಗೆ. ನಾವು ಎಷ್ಟು ಇಂಚ್ ಬಿಟ್ಟಿರ್ತೀವಲ್ಲ ಅಷ್ಟು ಇಂಚ ಫೋಲ್ಡ್ ಮಾಡಿ ಇದನ್ನು ಮಡಚ್ಕೊಂಡಿಂದನ ಇದನ್ನು ಹಾಕ್ಕೊಂಡಿಂದನ ಇದನ್ನು ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು. ಇದನ್ನ ಹಾಕೊಂಡು ಆಮೇಲೆ ಇಲಾಸ್ಟಿಕ್ ಹಾಕೋ ತೋರಿಸ್ತೀನಿ ನಿಮಗೆ. ಈಗ ಪ್ಯಾಂಟ ಕಂಪ್ಲೀಟ್ ಸ್ಟಿಚ್ ಆಯ್ತು. ಆಮೇಲೆ ನಾ ಇಲ್ಲಿ ಸೈಡ ಈ ಥರ ಕಟ್ಟಿಟ್ಟಿನಿ. ಈ ಥರ ಸ್ಟಿಚಿಂಗ್ ಒಳಗೆ ಈ ಥರ ಕಾಣಿಸುತ್ತಿದ್ದು ಈ ಥರ ಕಟ್ಟಿಟ್ಟಿನಿ. ಇದು ನೀಟಂಗೆ ಐರನ್ ಆಗಬೇಕು. ಇಲ್ಲೇ ಇಲಾಸ್ಟಿಕ್ ಹಾಕ್ತಾನೆ. ಈಗ ಫಸ್ಟ್ ಒಂದು ಸತಿ ಈ ಥರ ಮಡಚ್ಕೋಬೇಕು. ರೌಂಡ್ ಒಂಥರ ಈ ಸತಿ ರೌಂಡ್ ಮಡಚ್ಕೊಂಡ ನಮ್ಮದು ವೇಸ್ಟ್ ಸೈಜ್ ನೋಡ್ಕೋಬೇಕು. ಪ್ಯಾಂಟ್ ಎಲ್ಲಿ ಹಾಕೋತಿಲ್ಲ ಆ ರೌಂಡ್ ತೊಗೋಬೇಕು ನೀವು. ಬಾಡಿ ಮೆಜರ್ಮೆಂಟ್ ಒಳಗೆ ಪ್ಯಾಂಟ್ ಎಲ್ಲಿಗೆ ಹಾಕ್ತೀವಿ ನಾವು ಅಲ್ಲಿಗೆ ಅದರ ರೌಂಡ್ ತೊಗೊಂಡು ಅದಕ್ಕಿಂತ 3 ಇಂಚ ಇಲಾಸ್ಟಿಕ್ ಕಡಿಮೆ ಇಟ್ಕೋಬೇಕು. ವೇಸ್ಟ್ ರೌಂಡ 37 ಐತಿ. 37 ಮೆಜರ್ಮೆಂಟ್ ತೊಗೋರಿ. ಅದಕ್ಕಿಂತ 3 ಇಂಚ್ ಕಡಿಮೆ ತೊಗೋರಿ. 37 ಐತಿ. ನೀವು 3 ಇಂಚ್ ಕಡಿಮೆ ತೊಗೋರಿ. 34 ಇಂಚ್ ತೊಗೊಂಡ ಕಟ್ ಮಾಡ್ಕೋರಿ. ಮತ್ತು ಇನ್ನೂ ಒಂದು ಮೆಥಡ್ ಐತಿ ಹಾಕೋದು. ಮುಂದೆ ಬೆಲ್ಟ್ ಹಾಕೋದು, ಹಿಂದೆ ಇಲಾಸ್ಟಿಕ್ ಹಾಕೋದು. ಅದೇನಂದ್ರೆ ಬಾಡಿ ಮೆಜರ್ಮೆಂಟ್ಗೆ ಸ್ವಲ್ಪ ಲೂಸ್ ಇಡಬಾರ್ದು. ಅದನ್ನು ಪರ್ಫೆಕ್ಟಾಗಿನ ಕಟ್ ಮಾಡಬೇಕು. ಅದು ಡೈಲಿ ಯೂಸಿಗೆ ಅಷ್ಟು ನಿಮಗೆ ಕಂಫರ್ಟೇಬಲ್ ಇರೋಂಗಿಲ್ಲ. ಹಾಗಾಗಿ ನಿಮಗೆ ಈ ಥರ ತೋರ್ಸಾಕತ್ತೀನಿ. ರೌಂಡ್ ಇದು ಇಲಾಸ್ಟಿಕ್ ಹಾಕೋದು. ಅದು ಒಂದು ಸೈಡ್ ಕ್ಯಾನ್ವಾಸ್ ಬರ್ತೈತಿ ಮುಂದೆ, ಒಂದು ಹಿಂದೆ ಸೈಡ ಬ್ಯಾಕ್ ಸೈಡ ಇಲಾಸ್ಟಿಕ್ ಬರ್ತೈತಿ. ಅದು ತೋರಿಸುವಾಗ ಇನ್ನೊಂದು ಕಟಿಂಗ್ ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ ನಾನು. ಇವಾಗ ಡೈಲಿ ವೇರ್ಗೆ ಕಂಫರ್ಟೇಬಲ್ ಆಗೋಂಗೆ ದೊಡ್ಡ ಪ್ಯಾಂಟ್ ಐತಲ್ಲ, ಇದು ದೊಡ್ಡ ಸೈಜ. ಅದಕ್ಕೆ ನಾನು ಇದನ್ನ ಇಲಾಸ್ಟಿಕ್ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಸ್ಟಿಚ್ ಹಾಕೋಬೇಕು. ಹಾಕೊಂಡ ಪ್ಯಾಂಟ ಸೀದಾ ಮಾಡ್ಕೊರಿ. ಆಗಲೇ ನಾ ಏನು ತೋರಿಸಿಲ್ಲ ಸೀದಾನ, ಹಂಗೆ ಸೀದಾ ಮಾಡ್ಕೊರಿ. ಈ ಥರ ಇಟ್ಕೋಬೇಕು ಕರೆಕ್ಟಾಗಿ. ಅದೆಷ್ಟು ಇಂಚ್ ಇರ್ತದಲ್ಲ ಅಷ್ಟು 1 ಇಂಚ್ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ಅಷ್ಟನ್ನು ಇಟ್ಕೋಬೇಕು. ಈ ಥರ ಇಟ್ಕೊಂಡು ರೌಂಡಾಗೆ ಸ್ಟಿಚ್ ಹಾಕೋನು.
ಇಷ್ಟು ಹಾಕ್ಕೊಂಡೈತ್ಲ ಈಗ ಇದನ್ನು ಕರೆಕ್ಟಾಗಿ ಎಲ್ಲ ಕಡೆನೂ ಈವನ್ ಆಗಿ ಬರುವಂಗೆ ಜಗ್ಬೇಕು ಈ ಥರ ನೀಟಂಗೆ. ಈ ಥರ ನೀವು ಜಗ್ಗಿದ್ರಂದ್ರೆ ನೀಟಂಗೆ ಎಲ್ಲ ಕಡೆನೂ ಒಂದ ಸಮ ಬರ್ತೈತೆ ಅದು. ನೀಟಂಗೆ ಈ ಥರ ಜಕ್ಕೋಬೇಕು. ಇಷ್ಟ ಬಿಟ್ರೆ ನಿಮ್ಗೆ ಒಳಗೆ ಫೋಲ್ಡ್ ಆಗೋ ಚಾನ್ಸ್ ಇರ್ತೈತೆ. ಇದು ಕ್ಯಾನ್ವಾಸ, ಇದು ಸಾರಿ ಏನದು ಇಲಾಸ್ಟಿಕ್ಕ. ಅದನ್ನ ಏನು ಮಾಡಿರಿ ನೀವು ಮ್ಯಾಲೊಂದು ಸ್ಟಿಚ್ ಹಾಕ್ಬೇಕು. ನಾವು ಇಷ್ಟು ಮಾಡಿ ಈ ಥರ ಸೂಜಿ ಫಸ್ಟ್ ಒಳಗೆ ಹಾಕಿ ನೀವು ಈ ಕಡೆನೂ ಹಿಡಿಬೇಕು, ಆಮೇಲೆ ಈ ಕಡೆನೂ ಜಗ್ಬೇಕು. ಇಲ್ಲಾಂದ್ರೆ ಉಲ್ಟಾ ಹೋಗತ್ತೆ ನಿಮಗದು. ನಾವು ಈ ಥರ ಜಗ್ಗಿದಾಗ ಈ ಕಡೆ ಹಿಂಗೆ ಜಗ್ಗಿ ಹಾಕ್ತಿರ್ತೀವಲ್ಲ ಅವಾಗ ಉಲ್ಟಾ ತಿರುಗ್ತೈತೆ ಅದು ಮಷೀನ. ಹಾಗಾಗಿ ನೀವು ಕರೆಕ್ಟಾಗಿ ಈ ಕಡೆನೂ ಜಗ್ಬೇಕು, ನಾವು ಈ ಕಡೆನೂ ನೀಟಂಗೆ ಸ್ಟೇಟ್ ಬಟ್ಟೆ ಸ್ಟೇಟ್ ಬರಬೇಕಿದು. ಈ ಥರ ಜಗ್ಗಿದಾಗ ಬಟ್ಟೆ ಸ್ಟೇಟ್ ಬರಬೇಕು, ಈ ಥರ ಹಾಕಬೇಕು. ಇಷ್ಟು ನೀಟಂಗೆ ಬರ್ತೈತಿದು. ಇಲಾಸ್ಟಿಕ್ ಹಾಕಿದ್ರೆ ನಿಮ್ಗೆ ನೀಟಂಗೆ ಈ ಥರ. ಆಮೇಲೆ ಏನು ಹಿಂದಿನ ಭಾಗ ಜಾಸ್ತಿ ಕಾಣಿಸ್ತಿರ್ತೈತಲ್ಲ ನಿಮ್ಗೆ, ಈಗ ಹಿಂಗೆ ಹಾಕಿದಾಗ ಇದನ್ನು ವೇರ್ ಮಾಡುವಾಗ ಹಿಂದೆ ಮಾಡಿ ಹಾಕೋಬೇಕು ನೀವು ಕಂಪಲ್ಸರಿ. ಇದು ಮುಂಭಾಗ, ಇದು ಹಿಂಭಾಗ. ವೇರ್ ಮಾಡೋವಾಗ ಮಾತ್ರ ಇದು ಹಿಂದೆ ಮಾಡೇನ ಹಾಕೋರಿ. ರೆಡಿಮೇಡ್ ಪ್ಯಾಂಟ್ನಾಗ ನಿಮ್ಗೆ ಈ ಥರ ಸಿಗಂಗೆ ಇಲ್ಲ ನಿಮ್ಗೆ. ಇಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಮೈಯ ಕೂಡುವಂಥ ಪ್ಯಾಂಟ ಸಿಗಂಗೆ ಇಲ್ಲ ನಿಮ್ಗೆ. ಪ್ಯಾಂಟಿಂದು ನಿಮಗೆ ಅರ್ಥ ಆಗೈತೆ ಅನ್ಕೊಂಡಿದ್ದು. ಪ್ಯಾಂಟ್ ಹಂಗೆ ಟಾಪ ಎರಡು ಸ್ಟಿಚಿಂಗ್ ಡೈಲಿ ವೇರಿಗೆ ಈ ಥರ ಸ್ಲಿಮ್ ಇದ್ದವ್ರಿಗೆ ಮಾತ್ರ ಇನ್ನೂ ಪರ್ಫೆಕ್ಟಾಗಿ ಕೂಡ್ತೈತಿದು. ಸ್ಲಿಮ್ ಇದ್ದವ್ರಿಗೆ ಈ ಕುರ್ತಿ ಡಿಸೈನ ಇದನ್ನ ವಿಡಿಯೋ ನೋಡಿರಿ ಅನ್ಕೊಂಡಿನಿ. ನೋಡಿರ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಇಲ್ಲಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತಾನೋ ಚೆಕ್ ಮಾಡ್ಕೋರಿ. ಈ ಥರ ಕುರ್ತಿ ಮಾತ್ರ ಸ್ಲಿಮ್ ಇದ್ದವ್ರಿಗೆ ಮಾತ್ರ ಸಖತ್ ಮ್ಯಾಚ್ ಹಾಕಾವು. ಸ್ವಲ್ಪ ಫ್ಯಾಟ್ ಇದ್ದವ್ರಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ದಪ್ಪ ಕಾಣಿಸೋ ಚಾನ್ಸ್ ಇರ್ತೈತಿ. ಸ್ಲಿಮ್ ಇದ್ದವ್ರಿಗೆ ಮಾತ್ರ ಭಾಳ ಸೂಟೇಬಲ್ ಆಕೈತಿ. ಬೇಕಂದ್ರೆ ನೀವು ಬಟ್ಟೆ ತೊಗೊಂಡು ಟ್ರೈ ಮಾಡಿರಿ. ಇಲ್ಲಾಂದ್ರೆ ಚೂಡಿ ಪೀಸ್ ತೊಗೊಂಡ್ನು ಇದೇ ಥರ ಅಷ್ಟ ಬಟ್ಟೆ ಒಳಗನ ಸ್ಟಿಚ್ ಮಾಡ್ಕೋಬೋದು. ಅದನ್ನು ಈ ಥರ ನಿಮಗೆ ಡ್ರೆಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನು ಯಾವ್ದಾರ ಡ್ರೆಸ್ ನಿಮಗೆ ಬೇಕಂದ್ರೂ ಕಮೆಂಟ್ ಮಾಡಿರಿ, ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೇನೆ ನಾನು. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.